ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಕಲಿಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನನ್ನ ಹೆಸರು ಅಂಜು ಸುಂದರೇಶ್, ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಬೇಸಿಕ್ ಯೋಗಾಸನಗಳನ್ನು ಹೇಗೆ ಮಾಡೋದು, ಹೇಗೆ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇ ಆಸನ ತಾಡಾಸನ. ತಾಡಾಸನದಲ್ಲಿ ನೀವು ಕಾಲುಗಳನ್ನು ಒಂದು ಪಾದ ಸಪ್ರೇಟ್, ಒಂದು ಪಾದದ ವಿಡ್ತ್ ಸಪ್ರೇಟಾಗಿ ನಿಂತ್ಕೊಳ್ಬೇಕು. ನಿಮ್ಮ ಟೋಸ್, ಕಾಲು ಬೆರಳುಗಳು ಸ್ಟ್ರೈಟಾಗಿ ಪಾಯಿಂಟ್ ಆಗ್ತಾ ಇರಬೇಕು. ನಿಮ್ಮ ಕಾಲುಗಳನ್ನು ನೆಲಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಿ, ನಿಮ್ಮ ಟೋಸನ್ನು ಮೇಲಕ್ಕೆ ಎತ್ತಿ ಮತ್ತು ಸ್ಪ್ರೆಡ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ. ಈಗ ನಿಮ್ಮ ಕಾಲುಗಳನ್ನು ಪ್ರೆಸ್ ಮಾಡ್ತಾ ನಿಮ್ಮ ಶೋಲ್ಡರ್ಸನ್ನು ಹಿಂದೆ ತಗೊಂಡು ಹೋಗಿ ಓಪನ್ ಮಾಡಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೊಟ್ಟೆಯನ್ನು ಹಿಂದೆ ತಗೊಳ್ಳಿ, ಕೋರನ್ನು ಎಂಗೇಜ್ ಮಾಡಿ. ನಿಮ್ಮ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಫಿಂಗರ್ಸ್ ಕೆಳಗೆ ಪಾಯಿಂಟ್ ಆಗ್ತಾ ಇರಬೇಕು ಅಥವಾ ನಿಮ್ಮ ಪಾಮ್ಸ್ ಈ ಥರ ಮುಂದೆ ಫೇಸ್ ಆಗ್ತಾ ಇರ್ಬೋದು. ನಿಮ್ಮ ಫೇಸನ್ನು ರಿಲ್ಯಾಕ್ಸ್ ಮಾಡಿ. ಈಗ ಕಣ್ಗಳನ್ನು ಮುಚ್ಚಿ ನಿಮ್ಮ ಗಮನ ನಿಮ್ಮ ಪಾದದ ಮೇಲೆ ತಗೊಂಡು ಬನ್ನಿ. ಅಬ್ಸರ್ವ್ ಮಾಡಿ ನಿಮ್ಮ ವೆಯ್ಟ್ ಯಾವ ಕಾಲ ಮೇಲೆ ಜಾಸ್ತಿ ಇದೆ, ರೈಟ್ ಅಥವಾ ಲೆಫ್ಟ್. ಈಗ ನಿಮ್ಮ ವೆಯ್ಟನ್ನು ಬ್ಯಾಲೆನ್ಸ್ ಮಾಡಿ ಎರಡೂ ಕಾಲುಗಳ ಮೇಲೆ ಈಕ್ವಲ್ ಆಗಿ ಬರೋ ಹಾಗೆ. ಈಗ ಮತ್ತೆ ಅಬ್ಸರ್ವ್ ಮಾಡಿ ನಿಮ್ಮ ವೆಯ್ಟ್ ಮುಂದೆ ಅಥವಾ ಕಾಲಿನ ಹಿಂದಿನ ಭಾಗ ಅಥವಾ ಮುಂದಿನ ಭಾಗ ಎಲ್ಲಿ ಜಾಸ್ತಿ ಇದೆ. ಮತ್ತೆ ಅಡ್ಜಸ್ಟ್ ಮಾಡಿ ವೆಯ್ಟನ್ನು ಬ್ಯಾಲೆನ್ಸ್ ಮಾಡಿ. ಮತ್ತೆ ನಿಮ್ಮ ಕಾಲಿನ ಔಟರ್ ಎಡ್ಜ್ ಅಥವಾ ಇನ್ನರ್ ಎಡ್ಜ್, ಹೊರಗೆ ಅಥವಾ ಒಳಗಿನ ಸೈಡಲ್ಲಿ ಯಾವ ಕಡೆ ಜಾಸ್ತಿ ಭಾರ ಇದೆ ಅಬ್ಸರ್ವ್ ಮಾಡಿ ಮತ್ತು ವೆಯ್ಟನ್ನು ಬ್ಯಾಲೆನ್ಸ್ ಮಾಡಿ. ಈಗ ನಿಮ್ಮ ವೆಯ್ಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. 4 ಕಾರ್ನರ್ಗಳಿಗೂ, ಹಿಂದೆ ಮುಂದೆ, ಔಟ್ಸೈಡ್ ಮತ್ತು ಇನ್ಸೈಡ್. ನಿಮ್ಮ ಕಾಲುಗಳು ನೆಲಕ್ಕೆ ಕನೆಕ್ಟ್ ಆಗಿದೆ. ನಿಮ್ಮ ಕಾಲಿನ ಮಸಲ್ಸ್ ಟೈಟ್ ಆಗಿದೆ, ಎಂಗೇಜ್ ಆಗಿದೆ. ನಿಮ್ಮ ಕೋರ್ ಮಸಲ್ಸ್ ಎಂಗೇಜ್ ಆಗಿದೆ. ನಿಮ್ಮ ಇಡೀ ದೇಹ ಒಂದು ಪರ್ವತ ಥರ, ಮೌಂಟನ್ ಥರ ಸ್ಟ್ರಾಂಗ್ ಆಗಿ ಸ್ಟ್ರೈಟ್ ಆಗಿ ನಿಂತಿದೆ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಈ ಆಸನ ಮಾಡೋದ್ರಿಂದ ನಿಮ್ಮ ದೇಹ ಸ್ಟ್ರಾಂಗ್ ಆಗುತ್ತೆ, ಎಲ್ಲ ಮಸಲ್ ಗ್ರೂಪ್ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ನಿಮ್ಮ ಪೋಸ್ಚರ್ ಸಹ ಇಂಪ್ರೂವ್ ಆಗುತ್ತೆ. ಈಗ ಕಣ್ಣನ್ನು ಬಿಚ್ಚಿ ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟ್ ಆಸನ ಉತ್ಥಾನಾಸನ, ಅದನ್ನು ಪಾದಹಸ್ತಾಸನ ಅಂತ ಸಹ ಹೇಳ್ತೀವಿ. ಇದು ಫಾರ್ವರ್ಡ್ ಬೆಂಡಿಂಗ್ ಆಸನ. ನಿಮ್ಮ ಕಾಲುಗಳನ್ನು ಹಿಪ್ ವಿಡ್ತ್ ಸೆಪರೇಟ್ ಮಾಡಿ. ನಿಮ್ಮ ಟೋ ಸ್ಟ್ರೈಟ್ ಆಗಿ ಪಾಯಿಂಟ್ ಆಗ್ತಾ ಇರಬೇಕು. ನಿಮ್ಮ ಕೈಗಳನ್ನು ನಿಮ್ಮ ಹಿಪ್ಸ್ ಮೇಲೆ ತಗೊಂಡು ಬನ್ನಿ. ಚೆಸ್ಟ್ ಓಪನ್ ಇರಬೇಕು, ರೌಂಡ್ ಮಾಡಬೇಡಿ, ಮುಂದೆ ನೋಡ್ತಾ ಇರಿ. ನಿಮ್ಮ ಕಾಲುಗಳನ್ನು ನೆಲಕ್ಕೆ ಚೆನ್ನಾಗಿ ಕನೆಕ್ಟ್ ಮಾಡಿ. ನೀವು ತಾಡಾಸನದಲ್ಲಿ ಹೇಗೆ ಕನೆಕ್ಟ್ ಮಾಡಿದ್ರಿ ಅದೇ ರೀತಿ ನಿಮ್ಮ ಕಾಲುಗಳನ್ನು ನೆಲಕ್ಕೆ ಚೆನ್ನಾಗಿ ಕನೆಕ್ಟ್ ಮಾಡಿ. ನಿಮ್ಮ ನೀ ಕ್ಯಾಪ್ಸನ್ನು ಲಾಕ್ ಮಾಡಬೇಡಿ. ಸ್ಲೈಟ್ ಮೈಕ್ರೋ ಬೆಂಡ್ ಇರಲಿ, ನಿಮ್ಮ ಕಾಲುಗಳು ಎಂಗೇಜ್ ಆಗಿರಲಿ. ನಿಮ್ಮ ಕೈಗಳನ್ನು ನಿಮ್ಮ ಹಿಪ್ಸ್ ಮೇಲೆ ತಗೊಂಡು ಬನ್ನಿ. ಮೇಲೆ ತಗೊಂಡು ಹೋಗಬಾರ್ದು, ವೇಸ್ಟ್ ಹತ್ರ ಕೆಳಗೆ ಹಿಪ್ಸ್ ಮೇಲೆ ತಗೊಂಡು ಬನ್ನಿ. ಇನ್ಹೇಲ್ ಮಾಡ್ತಾ ಚೆಸ್ಟನ್ನು ಓಪನ್ ಮಾಡ್ತಾ, ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಹಿಪ್ಸನ್ನು ಹಿಂದೆ ತಗೊಂಡು ಹೋಗಿ. ನಿಮ್ಮ ಬಾಡಿ ಮುಂದೆ ಬೆಂಡ್ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹೊಟ್ಟೆನ ನಿಮ್ಮ ಥೈಸ್ ಹತ್ರ ತಗೊಂಡು ಬರಲಿಕ್ಕೆ ಟ್ರೈ ಮಾಡಿ. ನಿಮ್ಮ ನೀಸನ್ನು ಸ್ವಲ್ಪ ಬೆಂಡ್ ಆಗಿರಿ. ನಿಮ್ಮ ಕೈಗಳನ್ನು ನೆಲಕ್ಕೆ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕೈಗಳು ನೆಲಕ್ಕೆ ಟಚ್ ಆಗ್ತಾ ಇಲ್ಲ ಅಂದರೆ ನಿಮ್ಮ ಕಾಲ ಮೇಲೆ ಇಟ್ಕೊಳ್ಬೋದು. ಇಡೀ ದೇಹದ ಭಾರ ಕಾಲುಗಳ ಮೇಲೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿರಬೇಕು. ಅಬ್ಸರ್ವ್ ಮಾಡಿ. ಈಗ ನಿಮಗೆ ಸ್ಟ್ರೆಚ್ ಮಾಡಲಿಕ್ಕೆ ಆಗತ್ತೆ ಇನ್ನು ಅನ್ನೋದಾದರೆ ನಿಮ್ಮ ಹಿಪ್ಸನ್ನು ಮೇಲೆ ಲಿಫ್ಟ್ ಮಾಡಿ. ನಿಮ್ಮ ಹೊಟ್ಟೆಯನ್ನು ನಿಮ್ಮ ಥೈಸಿಂದ ಹೀಗೆ ಹೊರಗೆ ಹೋದಷ್ಟು ನಿಮ್ಮ ಬ್ಯಾಕ್ ಬೆಂಡ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಹೊಟ್ಟೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಥೈಸ್ ಹತ್ರ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನೀಸ್ ಬೆಂಡ್ ಮಾಡಿ, ಪರವಾಗಿಲ್ಲ. ನಿಮ್ಮ ಕಾಲನ್ನು ಎಂಗೇಜ್ ಮಾಡಿ. ಈಗ ನಿಮ್ಮ ಹಿಪ್ಸನ್ನು ಲಿಫ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಮೇನ್ ನಿಮ್ಮ ಬ್ಯಾಕ್ ಬಾಡಿ ಸ್ಪೈನ್ ಸ್ಟ್ರೈಟ್ ಆಗಿರಬೇಕು. ಈಗ ನಿಮ್ಮ ಹೆಡ್ ಆ್ಯಂಡ್ ನೆಕ್ ರಿಲ್ಯಾಕ್ಸ್ ಮಾಡಿ. ಈ ಆಸನದ ಮುಖ್ಯವಾದ ಉದ್ದೇಶ ನಿಮ್ಮ ಬ್ಯಾಕ್ ಬಾಡಿ ಸ್ಟ್ರೆಚ್ ಆಗಬೇಕು. ನಿಮಗೆ ನಿಮ್ಮ ಕಾಲುಗಳಲ್ಲಿ ಇಲ್ಲಿ ಹ್ಯಾಮ್ಸ್ಟ್ರಿಂಗ್ಸ್ ಮತ್ತು ಕಾಫ್ ಮಸಲ್ಸಲ್ಲಿ ಸ್ಟ್ರೆಚ್ ಫೀಲ್ ಆಗುತ್ತೆ. ನಿಮ್ಮ ಸ್ಪೈನ್ ಸ್ಟ್ರೆಚ್ ಆಗುತ್ತೆ.
ರಿಲ್ಯಾಕ್ಸ್ ಮಾಡಿ 2-3 ಬ್ರೆತ್ ತಗೊಳ್ಳಿ. ದೀರ್ಘವಾಗಿ ಉಸಿರಾಡಬೇಕು. ನಿಮ್ಮ ಗಮನ ನಿಮ್ಮ ದೇಹ ಮತ್ತು ನಿಮ್ಮ ಉಸಿರಿನ ಮೇಲೆ ಇರಬೇಕು. ನಿಮ್ಮ ವೆಯ್ಟ್ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿರಬೇಕು. ನಿಮ್ಮ ಹೊಟ್ಟೆ ಒಳಗಿರಬೇಕು. ಇದು ನಿಮ್ಮ ಅಬ್ಡಾಮಿನಲ್ ಆರ್ಗನ್ಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಮೆದುಳಿಗೆ ಹೋಗುತ್ತೆ, ಫೇಸ್ಗೆ ಹೋಗುತ್ತೆ. ಸೊ ಹಾಗಾಗಿ ಕಾಮ್ ಮಾಡುತ್ತೆ ಮತ್ತು ನಿಮ್ಮ ಫೇಸ್ ಸ್ಕಿನ್ನನ್ನು ಚೆನ್ನಾಗಿ ಮಾಡುತ್ತೆ. ಈಗ ನಿಮ್ಮ ಕೈಗಳನ್ನು ನಿಮ್ಮ ಹಿಪ್ಸ್ ಮೇಲೆ ತಗೊಂಡು ಬನ್ನಿ. ಸ್ಲೋ ಆಗಿ ಮೇಲ್ ಬನ್ನಿ. ರಿಲ್ಯಾಕ್ಸ್ ಮಾಡಿ. ಮುಂದಿನ ಆಸನ ಅರ್ಧ ಉತ್ಥಾನಾಸನ. ಈಗ ಮತ್ತು ಅದೇ ಪೊಸಿಷನ್ಗೆ ಬನ್ನಿ. ನಿಮ್ಮ ಲೆಗ್ಸ್ ಹಿಪ್ ಇಡ್ತಿರಬೇಕು. ಲೆಗ್ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರಬೇಕು. ಆಬ್ಡಮನ್ ಕೋರ್ ಎಂಗೇಜ್ ಆಗಿರಬೇಕು. ಚೆಸ್ಟ್ ಓಪನ್ ಇರಬೇಕು. ಈಗ ಎಗೇನ್ ಹಿಪ್ಸಿಂದ ಬೆಂಡ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಕೆಳಗೆ ಬನ್ನಿ. ನೀಸನ್ನು ಬೆಂಡ್ ಮಾಡಿರಿ. ನಿಮ್ಮ ಹೊಟ್ಟೆಯನ್ನು ನಿಮ್ಮ ಥೈಸ್ ಮೇಲೆ ತಗೊಂಡು ಬನ್ನಿ. ಈಗ ನಿಮ್ಮ ಕೈಗಳನ್ನು ನೆಲಕ್ಕೆ ಟಚ್ ಮಾಡಿ. ನಿಮಗೆ ನೆಲಕ್ಕೆ ಟಚ್ ಆಗ್ತಾ ಇಲ್ಲ ಕೈ ಅಂದರೆ ನಿಮ್ಮ ಕಾಲ್ಗಳ ಮೇಲೆ ಟಚ್ ಮಾಡ್ಬೋದು, ಆದರೆ ಪ್ರೆಸ್ ಮಾಡಬೇಡಿ, ತುಂಬ ಜಸ್ಟ್ ಟಚ್ ಮಾಡಬೇಕು. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಚೆಸ್ಟನ್ನು ಓಪನ್ ಮಾಡಿ. ನಿಮ್ಮ ಬ್ಯಾಕನ್ನು ಆರ್ಚ್ ಮಾಡಿ, ಚೆಸ್ಟನ್ನು ಓಪನ್ ಮಾಡಿ ಮುಂದೆ ನೋಡಿ. ನಿಮ್ಮ ವೆಯ್ಟ್ ಹೀಗೆ ಹಿಂದೆ ನಿಮ್ಮ ಹಿಮ್ಮಡಿ ಮೇಲೆ ಇರಬಾರ್ದು, ಈಕ್ವಲ್ ಆಗಿ ಸ್ಪ್ರೆಡ್ ಆಗಿರಬೇಕು ನಿಮ್ಮ ಕಾಲ್ಗಳ ಮೇಲೆ. ನಿಮ್ಮ ಗಮನ ನಿಮ್ಮ ದೇಹ ಮತ್ತು ನಿಮ್ಮ ಉಸಿರಿನ ಮೇಲೆ ಇರಬೇಕು. ಇದು ನಿಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು. ಇದು ಸಹ ನಿಮ್ಮ ಕಾಲ್ಗಳನ್ನು ಸ್ಟ್ರೆಚ್ ಮಾಡುತ್ತೆ, ಹ್ಯಾಮ್ಸ್ಟ್ರಿಂಗ್ಸನ್ನು ಮತ್ತು ಸ್ಟ್ರೆಂಥನ್ ಸಹ ಮಾಡುತ್ತೆ. ನೀವು ಈ ಆಸನದಲ್ಲಿ 3ರಿಂದ 5 ಬ್ರೆತ್ ತಗೊಳ್ಬೋದು. ಡೀಪ್ ಬ್ರೆತ್ ತಗೋಬೇಕು. ಈಗ ಎಕ್ಸೇಲ್ ಮಾಡ್ತಾ ಬೆಂಡ್ ಮಾಡಿ ನಿಮ್ಮ ಹ್ಯಾಂಡ್ಸನ್ನು ಹಿಪ್ಸ್ ಮೇಲೆ ತಗೊಂಡು ಬನ್ನಿ. ನಿಮ್ಮ ಲೆಗ್ ಸ್ಟ್ರೆಂತ್ ಯೂಸ್ ಮಾಡಿ ಮೇಲೆ ಬನ್ನಿ. ರಿಲೀಸ್ ಮಾಡಿ. ಮುಂದಿನ ಆಸನ ಅಶ್ವಸಂಚಲನಾಸನ. ಅಶ್ವಸಂಚಲನಾಸನಕ್ಕೆ ಮಾಡಲಿಕ್ಕೆ ಮೊದಲು ನಿಮ್ಮ ಕಾಲ್ಗಳನ್ನು ನಿಮ್ಮ ಹಿಪ್ ವಿಡ್ತ್ ಸೆಪರೇಟ್ ಮಾಡಿ. ಎಗೇನ್ ನಿಮ್ಮ ಟೋಸ್ ಸ್ಟ್ರೈಟ್ ಆಗಿ ಮುಂದೆ ಪಾಯಿಂಟ್ ಆಗ್ತಾ ಇರಬೇಕು. ನಿಮ್ಮ ಚೆಸ್ಟ್ ಓಪನ್ ಇರಬೇಕು. ನಿಮ್ಮ ಸ್ಪೈನ್ ನೇರವಾಗಿರಬೇಕು. ಈಗ ನಿಮ್ಮ ಹಿಪ್ಸಿಂದ ಬೆಂಡ್ ಮಾಡಿ, ನೀಸನ್ನು ಬೆಂಡ್ ಮಾಡಿ, ಕೈಗಳನ್ನು ಕೆಳಗೆ ತನ್ನಿ. ನಿಮ್ಮ ರೈಟ್ ಲೆಗ್ಗನ್ನು ಹಿಂದೆ ತಗೊಂಡು ಹೋಗಿ. ನಿಮ್ಮ ಟೋಸ್ ಮತ್ತು ಫಿಂಗರ್ಸ್ ಒಂದೇ ಲೈನಲ್ಲಿ ಇರಬೇಕು. ಈಗ ನೀವು ಈ ಥರ ರೌಂಡ್ ಮಾಡಬಾರ್ದು. ಚೆಸ್ಟನ್ನು ಓಪನ್ ಮಾಡಬೇಕು. ನಿಮ್ಮ ಶೋಲ್ಡರ್ ಬ್ಲೇಡ್ಸನ್ನು ಸ್ಕ್ವೀಸ್ ಮಾಡಿ, ಚೆಸ್ಟನ್ನು ಓಪನ್ ಮಾಡಿ ಮುಂದೆ ನೋಡಿ. ಬ್ಯಾಕ್ ಲೆಗ್ಗನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರಬೇಕು. ನಿಮ್ಮ ಥೈಸನ್ನು ಲಿಫ್ಟ್ ಮಾಡಿ. ಸೊ ಇದು ನಿಮ್ಮ ಲೆಗ್ಸನ್ನು ಸ್ಟ್ರೆಂಥನ್ ಮಾಡುತ್ತೆ, ನಿಮ್ಮ ಅಬ್ಡಾಮಿನಲ್ ಆರ್ಗನ್ಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಚೆಸ್ಟ್ ಮಸಲ್ಸನ್ನು ಸ್ಟ್ರೆಚ್ ಮಾಡುತ್ತೆ, ನಿಮ್ಮ ಪೋಸ್ಚರ್ ಇಂಪ್ರೂವ್ ಮಾಡುತ್ತೆ. ಇದೇ ಥರ ಇನ್ನೊಂದು ಕಾಲ್ಗೆ ರಿಪೀಟ್ ಮಾಡೋಣ. ನಿಮ್ಮ ನೀ ಮತ್ತು ಆ್ಯಂಕಲ್ ಒಂದೇ ಲೈನಲ್ಲಿ ಇರಬೇಕು. ಚೆಸ್ಟನ್ನು ಓಪನ್ ಮಾಡಿ, ರೌಂಡ್ ಮಾಡಬೇಡಿ. ಬ್ಯಾಕ್ ಲೆಗ್ ಸ್ಟ್ರಾಂಗ್ ಇರಬೇಕು ಮತ್ತು ಬ್ರೀದ್ ಮಾಡಿ. ಎಕ್ಸೇಲ್, ರಿಲೀಸ್. ಈಗ ಸ್ಟ್ಯಾಂಡಿಂಗ್ ಪೊಸಿಷನ್ಗೆ ಬನ್ನಿ. ಇವತ್ತಿನ ಸಂಚಿಕೆಯಲ್ಲಿ ನಾವು 4 ಆಸನಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸನಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿ ತನಕ ನಮಸ್ಕಾರ.